ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕೇವಲ 32 ರನ್ ಗಳಿಸಿದ್ರು ಕೂಡ ವಿಶೇಷ ದಾಖಲೆ ನಿರ್ಮಿಸಿದ ಯಶಸ್ವಿ ಜೈಸ್ವಾಲ್ ಇನ್ನು ಈ ಗೌರವಕ್ಕೆ ಪಾತ್ರರಾದ ಮೂರನೇ ಭಾರತೀಯ ಆಟಗಾರ. ಇನ್ನು ರಿಷಬ್ ಪಂತ್ ಅವರು ಹೊಡೆದಿದ್ದು ಒಂದೇ ಸಿಕ್ಸ್ ನಿಂದಾನೇ ಸ್ಟೇಡಿಯಂ ಆಚೆ ಹೋಯಿತು ಬಾಲ್. ರಿಷಬ್ ಪಂತ್ ಅವರು ಬರೆದರು ಹೊಸ ದಾಖಲೆ. ಹೇಗಿತ್ತು ರಿಷಬ್ ಪಂತ್ ಅವರ ಅಬ್ಬರ ಮತ್ತು ಜೈಸ್ವಾಲ್ ಅವರ ಯಾವುದು ದಾಖಲೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ಟೆಸ್ಟ್ ಕ್ರಿಕೆಟ್ ನಲ್ಲಿ ಯಶಸ್ವಿ ಜೈಸ್ವಾಲ್ ಮತ್ತೊಮ್ಮೆ ಕಡಿಮೆ ಮೊತ್ತಕ್ಕೆ ಆದ್ರೆ ಔಟ್ ಆದ್ರು. ಆದರೆ ಈ ಬಾರಿ ಔಟ್ ಆದ ರೀತಿ ಮ್ಯಾನೇಜ್ಮೆಂಟ್ ಗೆ ಚಿಂತೆ ಆದ್ರೆ ತಂದಿಲ್ಲ. ಏಕೆಂದ್ರೆ ಜೈಸ್ವಾಲ್ ಚೆನ್ನಾಗಿ ಬ್ಯಾಟಿಂಗ್ ಮಾಡುತ್ತಿದ್ದ ಕ್ಷಣದಲ್ಲಿ ರನ್ ಔಟ್ ಆಗಿ ಪೆವಿಲಿಯನ್ ಗಾದ್ರೆ ಹಿಂತಿರುಗಬೇಕಾಯಿತು. ಇನ್ನು ಶ್ರೀಲಂಕಾದ ಬೌಲರ್ ಚೆಂಡು ಹಿಡಿಯಲು ಪ್ರಯತ್ನಿಸುವ ವೇಳೆ ಜೈಸ್ವಾಲ್ ಅವರ ಕಾಲು ತಗುಲಿ ಬಿದ್ದು ನಂತರ ಉಂಟಾದ ಗೊಂದಲದಲ್ಲಿ ರನ್ ಔಟ್ ಆದರೂ ಕೂಡ ಈ ಪಂದ್ಯದಲ್ಲಿ ಜೈಸ್ವಾಲ್ ಒಂದು ವಿಶಿಷ್ಟ ಸಾಧನೆಯನ್ನೇ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಇಲ್ಲಿಯವರೆಗೆ ಆಡಿರುವ ಎಲ್ಲಾ ಟೆಸ್ಟ್ ಪಂದ್ಯಗಳು ವಿಭಿನ್ನ ಮೈದಾನಗಳಾದ್ರೆ ಆಗಿವೆ. ಅಂದರೆ ಅವರು ಒಂದೇ ಒಂದು ಕ್ರೀಡಾಂಗಣದಲ್ಲಿ ಇದುವರೆಗೆ 2 ಬಾರಿ ಎಲ್ಲೂ ಕೂಡ ಆಡಿಲ್ಲ. ಇದನ್ನು ಸಾಧಿಸಿದ ಮೊದಲನೇ ಭಾರತೀಯ ಆಟಗಾರ ಅಂತಾನೆ ಹೇಳಬಹುದು ಜೈಸ್ವಾಲ್. ಇನ್ನು ನಮ್ಮ ಭಾರತ ಮತ್ತು ಶ್ರೀಲಂಕಾ ನಡುವಿನ 2 ಟೆಸ್ಟ್ ಸರಣಿಯ ಮೊದಲನೇ ಪಂದ್ಯ ಶನಿವಾರದಿಂದಾದ್ರೆ ಆರಂಭವಾಗಿದೆ. ಇನ್ನು ಶನಿವಾರ ಮುಂಜಾನೆ ಟಾಸ್ ಗೆದ್ದು ನಮ್ಮ ಭಾರತ ತಂಡದ ನಾಯಕ ಗಿಲ್ ಅವರು ಮೊದಲು ಬ್ಯಾಟಿಂಗ್ ಮಾಡಲಾದ್ರೆ ನಿರ್ಧರಿಸಿದರು. ಪಿಚ್ ಬ್ಯಾಟಿಂಗ್ ಗೆ ಅನುಕೂಲಕರವಾಗಿದೆ ಎಂದು ನಂಬಿ ಬ್ಯಾಟಿಂಗ್ ಮಾಡುವ ನಿರ್ಧಾರ ಆದ್ರೆ ತೆಗೆದುಕೊಂಡರು. ಅದಕ್ಕೆ ತಕ್ಕಂತೆ ನಮ್ಮ ಭಾರತದ ಆರಂಭಿಕರು ಬ್ಯಾಟಿಂಗ್ ಆದ್ರೆ ಮಾಡಿದರು. ಆರಂಭಿಕರಾದ KL ರಾಹುಲ್ ಮತ್ತು ಜೈಸ್ವಾಲ್ ಸ್ಥಿರವಾದ ಇನ್ನಿಂಗ್ಸ್ ಏನೋ ಆಡಿದರು. ಬ್ಯಾಟ್ಸ್ಮನ್ ಗಳು ನೆಲೆಗೊಳ್ಳದಿರುವಂತೆ ಕಾಣುತ್ತಿದ್ದಾಗ ಯಶಸ್ವಿ ಜೈಸ್ವಾಲ್ ಅವರು ದುರದೃಷ್ಟಕರ ರೀತಿಯಲ್ಲಿ ರನ್ ಔಟ್ ಆದರಂತಾನೆ ಹೇಳ್ಬಹುದು. ಮತ್ತು ಆದರೆ ಇದರಲ್ಲಿ ಅವರ ತಪ್ಪಾದ್ರೆ ಇರಲಿಲ್ಲ, ಜೈಸ್ವಾಲ್ ಅವರ ತಪ್ಪು. ಇನ್ನು ಜೈಸ್ವಾಲ್ ಅವರು ಈಗ ಟೆಸ್ಟ್ ಕ್ರಿಕೆಟ್ ನಲ್ಲಿ 3 ಬಾರಿ ರನ್ ಔಟ್ ಆದ್ರೆ ಆಗಿದ್ದಾರೆ. ಇದು 2024ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 82 ರನ್ ಗಳಿಸಿ ಬ್ಯಾಟಿಂಗ್ ಮಾಡುವಾಗ ಅವರು ಮೊದಲನೇ ಬಾರಿಗೆ ರನ್ ಔಟ್ ಆದ್ರೆ ಆಗಿದ್ದರು. ಮತ್ತೆ 2025ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ 175 ರನ್ ಗಳಿಸಿದ ವೇಳೆ ರನ್ ಔಟ್ ಆದ್ರೆ ಆಗಿದ್ದರು. ಈಗ ಶ್ರೀಲಂಕಾ ವಿರುದ್ಧ 32 ರನ್ ಗಳಿಸಿ ರನ್ ಔಟ್ ಆಗಿದ್ದಾರೆ. ಜೈಸ್ವಾಲ್ ಅವರು ಸ್ವಲ್ಪ ಸಮಯ ಕ್ರೀಸ್ ನಲ್ಲಿ ಇದ್ದರೆ ಅವರಿಂದ ದೊಡ್ಡ ಇನ್ನಿಂಗ್ಸ್ ನೋಡಬಹುದಾಗಿತ್ತು ಅಂತ ಹೇಳ್ಬಹುದು. ಆದರೆ ಅವರು ಆ ಅವಕಾಶವನ್ನಾದ್ರೆ ಕಳೆದುಕೊಂಡರು. ಇನ್ನು 30 ಪಂದ್ಯ 30 ವಿಭಿನ್ನ ಸ್ಟೇಡಿಯಂ. ಹೌದು ಸ್ನೇಹಿತರ, ಜೈಸ್ವಾಲ್ ಇಂದು ತಮ್ಮ 30ನೇ ಟೆಸ್ಟ್ ಪಂದ್ಯವನ್ನಾದ್ರೆ ಆಡಿದರು. ಕುತೂಹಲಕಾರಿಯಾಗಿ ಅವರು ಒಂದೇ ಸ್ಥಳದಲ್ಲಿ 2 ಬಾರಿ ಟೆಸ್ಟ್ ಪಂದ್ಯವನ್ನು ಆಡಿಲ್ಲ. ಜೈಸ್ವಾಲ್ ತಮ್ಮ ಟೆಸ್ಟ್ ವೃತ್ತಿ ಜೀವನವನ್ನು ವೆಸ್ಟ್ ಇಂಡೀಸ್ ವಿರುದ್ಧ ರೋಸೌದಲ್ಲಿ ಪ್ರಾರಂಭಿಸಿದರು. ಅಂದಿನಿಂದ ಪೋರ್ಟ್ ಆಫ್ ಸ್ಪೇನ್ ಮತ್ತು ಸೆಂಚುರಿಯನ್ ನಿಂದ ಕೇಪ್ ಟೌನ್ ವರೆಗೂ ಸ್ಥಳದಲ್ಲಿ ಆಡಿದ್ದಾರೆ. ಅವರು ಈಗ ಶ್ರೀಲಂಕಾದ ಮೊದಲನೇ ಬಾರಿಗೆ ಟೆಸ್ಟ್ ಪಂದ್ಯವನ್ನು ಆಡುತ್ತಿದ್ದು, ಭಾರತದ ಮಾಜಿ ಕ್ರಿಕೆಟಿಗ ಆದಂತ ಸಂಜಯ್ ಮಂಜ್ರೇಕರ್ ತಮ್ಮ ಮೊದಲನೇ 33 ಟೆಸ್ಟ್ ಪಂದ್ಯಗಳನ್ನು 33 ವಿಭಿನ್ನ ಸ್ಥಳಗಳಲ್ಲಿ ಆಡಿದ ದಾಖಲೆಯನ್ನಾದ್ರೆ ಹೊಂದಿದ್ದಾರೆ. ಇನ್ನು ಸಚಿನ್ ತೆಂಡೂಲ್ಕರ್ ತಮ್ಮ ಮೊದಲನೇ 32 ಟೆಸ್ಟ್ ಪಂದ್ಯಗಳಲ್ಲಿ 32 ವಿಭಿನ್ನ ಸ್ಥಳದಲ್ಲಿ ಆಡಿದ್ದಾರೆ. ಇದೀಗ ಜೈಸ್ವಾಲ್ ಅವರು 3ನೇ ಸ್ಥಾನದಲ್ಲಿ ಆದ್ರೆ ಬಂದಿದ್ದಾರೆ ಅಂತ ಹೇಳ್ಬಹುದು ಆ ದಾಖಲೆಯಲ್ಲಿ. ಹೌದು ಸ್ನೇಹಿತರೆ, 30ನೇ ಮೈದಾನದಲ್ಲಿ ತಮ್ಮ 30ನೇ ಟೆಸ್ಟ್ ಪಂದ್ಯವನ್ನು ಆಡುವ ಮೂಲಕ ಜೈಸ್ವಾಲ್ ಈಗ ಈ ಪಟ್ಟಿಗೆ ಆದ್ರೆ ಸೇರಿದ್ದಾರೆ. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ರಿಷಬ್ ಪಂತ್ ಅವರು ಒಂದು ದಾಖಲೆಯನ್ನೇ ಬರೆದಾರಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ರಿಷಬ್ ಪಂತ್ ಅವರು ಈ ಪಂದ್ಯದಲ್ಲಿ 62 ಬಾಲ್ ಗಳನ್ನಾದ್ರೆ ಆಡ್ತಾರೆ ಅಂತಾನೆ ಹೇಳ್ಬಹುದು. ಮೊದಲನೇ ಇನ್ನಿಂಗ್ಸ್ ನಲ್ಲಿ 62 ಬಾಲ್ ಗಳನ್ನ ಆಡಿದಂತ ರಿಷಬ್ ಪಂತ್ ಅವರು 39 ರನ್ ಆದ್ರೆ ಹೊಡಿತಾರೆ. ಇದರಲ್ಲಿ 4 4 1 6 ಮತ್ತು 62ರ ಸ್ಟ್ರೈಕ್ ರೇಟ್ ನಲ್ಲಿ ಆದ್ರೆ ಬ್ಯಾಟಿಂಗ್ ಮಾಡ್ತಾರೆ. ಆದ್ರೆ ರಿಷಬ್ ಪಂತ್ ಅವರು ಒಂದು ಬಾಲ್ ಆದ್ರೆ ಆಡ್ತಾರೆ ಅಂತಾನೆ ಹೇಳ್ಬಹುದು. ಆ ಬಾಲ್ ಅಲ್ಲಿ 6 ಆದ್ರೆ ಹೊಡಿತಾರೆ. ಆ 6 ಬಂದ್ಬಿಟ್ಟು ಮೈದಾನದ ಆಚೆ ಹೋಗೋ ರೀತಿ ಆದ್ರೆ ಹೊಡಿತಾರೆ. ಅದನ್ನು ನೋಡಿದಂತ ಎಲ್ಲಾ ಪ್ರೇಕ್ಷಕರು, ಅಲ್ಲಿದ್ದಂತ ಪ್ರೇಕ್ಷಕರೆಲ್ಲ ಶಾಕ್ ಆಗ್ತಾರೆ. ಹೌದು ಸ್ನೇಹಿತರೆ, ಆ ರೇಂಜ್ ಗೆ 6 ಆದ್ರೆ ಹೊಡಿತಾರೆ ಅಂತ ಹೇಳ್ಬಹುದು ರಿಷಬ್ ಪಂತ್ ಅವರು. ಇನ್ನೊಂದು, ರಿಷಬ್ ಪಂತ್ ಅವರು ಈ ಪಂದ್ಯದಲ್ಲಿ ಒಂದು ವಿಶ್ವ ದಾಖಲೆಯನ್ನೇ ನಿರ್ಮಾಣ ಮಾಡಿದ್ದಾರೆ. ಇನ್ನು ರಿಷಬ್ ಪಂತ್ ಅವರು ಈ ಪಂದ್ಯದಲ್ಲಿ ಒಂದೇ ಒಂದು 6 ಬಾರಿಸಿದಾಗಿನಿಂದಲೇ ಒಂದು ದಾಖಲೆಯನ್ನಾದ್ರೆ ಬರೆಯುತ್ತಾರೆ. ಹೌದು ಸ್ನೇಹಿತರೆ, ಆ 6 ಬಂದ್ಬಿಟ್ಟು ರಿಷಬ್ ಪಂತ್ ಅವರ ದಾಖಲೆ ಪುಟಗಳಲ್ಲಿ ಆದ್ರೆ ಸೇರುತ್ತೆ. ಅಷ್ಟಕ್ಕೂ ಆ ದಾಖಲೆ ಯಾವುದಂತ ನೋಡೋದಾಯ್ತು ಅಂತಂದ್ರೆ, ನಮ್ಮ ಭಾರತದ ಪರ ಯಾವುದೇ ಬ್ಯಾಟರ್ ಆಗಿರ್ಬೋದು ಮತ್ತು ಯಾವುದೇ ಬ್ಯಾಟರ್ ತೆಗೆದು ನೋಡಿದ್ರೆ ಶ್ರೀಲಂಕನ್ ವಿರುದ್ಧ 98 6 ಆದ್ರೆ ಬಾರಿಸ ಇರ್ಲಿಲ್ಲ. ಇದೀಗ 98 6 ಬಾರಿಸುವ ಮೂಲಕ 98ನೇ 6 ಬಾರಿಸುವ ಮೂಲಕ ರಿಷಬ್ ಪಂತ್ ಅವರು ಶ್ರೀಲಂಕನ್ ವಿರುದ್ಧ ಹೊಸ ವಿಶ್ವ ದಾಖಲೆಯನ್ನಾದ್ರೆ ಬರೆದಿದ್ದಾರೆ. ಇನ್ನು ಓವರ್ ಆಲ್ ತೆಗೆದು ನೋಡಿದ್ರೆ ಫಾರಿನ್ ಪ್ಲೇಯರ್ ಆಗಿರ್ಬೋದು ಮತ್ತು ಎಲ್ಲಾ ಪ್ಲೇಯರ್ ಅಲ್ಲಿ ಬಂದ್ಬಿಟ್ಟು ಇದೀಗ ಶ್ರೀಲಂಕನ್ ವಿರುದ್ಧ ಮೋಸ್ಟ್ ನಂಬರ್ ಆಫ್ 6 ಯಾರಾದ್ರೂ ಬಾರಿಸಿದ್ರೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ಅದು ರಿಷಬ್ ಪಂತ್ ಆದ್ರೆ ಆಗಿದ್ದಾರೆ ಶ್ರೀಲಂಕನ್ ಮೇಲೆ. ಹೌದು ಸ್ನೇಹಿತರೆ, ಮೊದಲನೇ ಸ್ಥಾನದಲ್ಲಿ ರಿಷಬ್ ಪಂತ್ ಅವರು 98 6 ಆದ್ರೆ ಬಾರಿಸಿದ್ದಾರೆ. ಇನ್ನು ನಮ್ಮ ಭಾರತ ಮತ್ತು ಶ್ರೀಲಂಕಾ ನಡುವಿನ 2 ಪಂದ್ಯಗಳ ಟೆಸ್ಟ್ ಸರಣಿಯ ಮೊದಲನೇ ಪಂದ್ಯ ಗಾಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಆದ್ರೆ ನಡೀತಾ ಇದೆ.
ಇನ್ನು ಈ ಪಂದ್ಯದ ಮೊದಲನೇ 2 ದಿನಗಳ ಆಟ ಅಂತ್ಯವಾಗಿದ್ದು ನಮ್ಮ ಭಾರತ ತಂಡ 9 ವಿಕೆಟ್ ಕಳ್ಕೊಂಡು 460 ರನ್ ಗಳಿಸಿ 3ನೇ ದಿನಕ್ಕೆ ಬ್ಯಾಟಿಂಗ್ ಆದ್ರೆ ಕಾಯ್ದಿರಿಸಿಕೊಂಡಿದೆ. ಹೌದು ವೀಕ್ಷಕರೇ, ಮಳೆ ಹಾಗೂ ತೆವರು ಭರಿತ ಮೈದಾನ ಕಾರಣದಿಂದಾಗಿ 2ನೇ ದಿನದ ಆಟವು ತಡವಾಗಿ ಆರಂಭವಾಯಿತು. ಆದರೂ ಕೂಡ ಆರಂಭಿಕ ಬ್ಯಾಟರ್ ಆದಂತಹ ದೇವದತ್ ಪಡಿಕ್ಕಲ್ ಅವರು ಆಕರ್ಷಕ ಶತಕದ ನೆರವಿನಿಂದ ಭಾರತಕ್ಕೆ ದೊಡ್ಡ ಮೊತ್ತನೇ ಸೇರಿಸಿದರು. ಹೌದು ಸ್ನೇಹಿತರೆ, ಮೊದಲನೇ ದಿನದ ಅಂತ್ಯಕ್ಕೆ 131 ರನ್ ಗಳಿಸಿ ಅಜೇಯರಾಗಿದ್ದಂತ ನಮ್ಮ ಕರ್ನಾಟಕದ ಎಡಗೈ ಬ್ಯಾಟರ್ ದೇವದತ್ ಪಡಿಕ್ಕಲ್ ಅವರು 2ನೇ ದಿನವೂ ಅದ್ಭುತ ಪ್ರದರ್ಶನ ಆದರೆ ಕೊಟ್ಟರು. ಇನ್ನು ಅವರು ಹಸಿತಾ ಫರ್ನಾಂಡೋ ಅವರ ಬೌಲಿಂಗ್ ನಲ್ಲಿ 4 ಬಾರಿಸುವ ಮೂಲಕ 215 ಬಾಲ್ಗಳಲ್ಲಿ ತಮ್ಮ 150 ರನ್ಗಳ ಮೈಲುಗಲ್ಲನ್ನಾದ್ರೆ ದಾಟಿದರು. ಒಟ್ಟಾರೆಯಾಗಿ 167 ರನ್ ಗಳಿಸಿದ ಪಡಿಕ್ಕಲ್ ಅವರು ಪ್ರಭತ್ ಜಯಸೂರ್ಯ ಅವರ ಸ್ಪಿನ್ ಜಾಲಕ್ಕೆ ಸಿಲುಕಿ ಸ್ಟಂಪ್ ಔಟ್ ಆದ್ರೆ ಆದರು. ಇನ್ನು ಅವರ ಈ ಇನ್ನಿಂಗ್ಸ್ ನಲ್ಲಿ 15 4 ಮತ್ತು 1 ಸಿಕ್ಸರ್ ಆದ್ರೆ ಸೇರಿತ್ತು. ಇನ್ನು ಈ ಭರ್ಜರಿ ಪ್ರದರ್ಶನವು ನಮ್ಮ ಭಾರತ ತಂಡದಲ್ಲಿ ಕಾಯಂ ಸ್ಥಾನ ತಂದುಕೊಡುವ ಮುನ್ಸೂಚನೆ ಕೂಡ ಸಿಕ್ಕಿದೆ. ಹೌದು ಸ್ನೇಹಿತರೆ, ಇನ್ನು ಮೊದಲನೇ ದಿನ 288 ರನ್ ಗಳಿಗೆ 2 ವಿಕೆಟ್ ಕಳೆದುಕೊಂಡು ಭದ್ರವಾಗಿದ್ದ ನಮ್ಮ ಭಾರತ ತಂಡ 2ನೇ ದಿನ ಶ್ರೀಲಂಕಾ ಸ್ಪಿನ್ನರ್ ಗಳ ಭಾರಿ ಶಾಕ್ ಆದ್ರೆ ನೀಡಿದರು. ಮಳೆಯ ವಿರಾಮದ ನಂತರ ಲೈನ್ ಅಂಡ್ ಲೆಂತ್ ಕಂಡುಕೊಂಡ ಆತಿಥೇಯ ಬೌಲರ್ಗಳು 172 ರನ್ ನೀಡುವಷ್ಟರಲ್ಲಿ ಭಾರತದ 7 ಪ್ರಮುಖ ವಿಕೆಟ್ ಗಳನ್ನಾದ್ರೆ ತೆಗೆದರು. ಮೊದಲನೇ ದಿನ 27 ರನ್ ಗಳಿಸಿದ್ದ ಪಂತ್ ಬಿರುಸಿನ ಆಟಕ್ಕೆ ಕೈ ಹಾಕಿ 39 ರನ್ ಗಳಿಗೆ ಔಟ್ ಆದರು. ಇನ್ನು ಮೊದಲನೇ ದಿನದಂದು ಕ್ರಾಂಪ್ಸ್ ಕಾರಣದಿಂದಾಗಿ 77 ರನ್ ಗಳಿಸಿ ನಿವೃತ್ತರಾಗಿದ್ದಂತ KL ರಾಹುಲ್ ಅವರು 2ನೇ ದಿನ ಮತ್ತೆ ಕ್ರೀಸ್ಗೆ ಬಂದದ್ದಾದರೂ ಆ ಮೊತ್ತಕ್ಕೆ ಕೇವಲ 4 ರನ್ ಸೇರಿಸಿ ಔಟ್ ಆದರು. ಅನುಭವಿ ಆಲ್ರೌಂಡರ್ ರವೀಂದ್ರ ಜಡೇಜಾ ಕೂಡ ಹೆಚ್ಚು ಹೊತ್ತು ಕ್ರೀಸ್ ನಲ್ಲಿ ನಿಲ್ಲಲು ಆಗ್ಲೇ ಇಲ್ಲ ಮತ್ತು 6 ರನ್ ಗಳಿಸಿ ಔಟ್ ಆಗ್ತಾರೆ. LBW ಆಗ್ತಾರೆ ಜಡೇಜಾ. ಹೌದು ಸ್ನೇಹಿತರೆ, ಇನ್ನು ನಮ್ಮ ಭಾರತ ತಂಡ 377 ರನ್ ಗಳಿಗೆ 6 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದ್ದಾಗ ವಿಕೆಟ್ ಕೀಪರ್ ಬ್ಯಾಟರ್ ಆದಂತಹ ಧ್ರುವ್ ಜುರೇಲ್ ಜವಾಬ್ದಾರಿಯುತ ಬ್ಯಾಟಿಂಗ್ ಆದ್ರೆ ಆಡ್ತಾರೆ. 29 ರನ್ ಗಳಿಸಿದ್ದಾಗ ಕ್ಯಾಚ್ ಕೈಬಿಟ್ಟ ಶ್ರೀಲಂಕಾದ ನಾಯಕ ಧನಂಜಯ ಡಿ ಸಿಲ್ವಾ ಅವರ ತಪ್ಪಿನ ಲಾಭ ಪಡೆದ ಜುರೇಲ್ ಅವರು ಸತತ ವೈಫಲ್ಯಗಳ ನಂತರ ಕೊನೆಗೂ ಅರ್ಧ ಶತಕ ಆದ್ರೆ ಗಳಿಸಿದರು. ಇವರಿಗೆ ಉತ್ತಮ ಸಾಥ್ ನೀಡಿದಂತ ಆಲ್ರೌಂಡರ್ ಆದಂತಹ ಮಾನವ್ ಸುತಾರ್ ಅವರು 24 ರನ್ ಆದ್ರೆ ಕೊಡುಗೆ ನೀಡಿದರು. ಇನ್ನು ಇವರಿಬ್ಬರು 7ನೇ ವಿಕೆಟ್ಗೆ 55 ರನ್ಗಳ ಪ್ರಮುಖ ಜೊತೆ ಆಟವಾಡಿ ತಂಡದ ಮೊತ್ತವನ್ನು 400 ಗಡಿ ಆದ್ರೆ ದಾಟಿಸಿದರು. ಇನ್ನು ಜುರೇಲ್ ಔಟ್ ಆದ ಬಳಿಕ ಬಂದಂತಹ ಸಿರಾಜ್ ಅವರು ಕೂಡ 11 ರನ್ ಆಡಿ ಔಟ್ ಆಗ್ತಾರೆ. ಆ ನಂತರ ಮಾನವ್ ಸುತಾರ್ 24 ರನ್ ಗಳಿಸಿ ಔಟ್ ಆದರು. ಪ್ರಸ್ತುತ ನಮ್ಮ ಭಾರತ ತಂಡ 9 ವಿಕೆಟ್ ಕಳ್ಕೊಂಡು 460 ರನ್ ಗಳಿಸಿದೆ. ಪ್ರಾಸಿದ್ ಕೃಷ್ಣ ಅಜಯ್ 1 ಹಾಗೂ ಕುಲ್ದೀಪ್ ಯಾದವ್ ಅಜಯ್ 12 ರನ್ ಗಳಿಸಿ 3ನೇ ದಿನಕ್ಕೆ ಕಾಯ್ದಿರಿಸಿದ್ದಾರೆ ಬ್ಯಾಟಿಂಗ್. ಹೌದು ಸ್ನೇಹಿತರೆ, ಹಾಗಾದ್ರೆ ಈ ಪಂದ್ಯದಲ್ಲಿ ಜಗಳ ಆಗಿದ್ದೇಗೆ ಮತ್ತು ಯಾರ್ಯಾರ ನಡುವೆ ಮತ್ತು ಅದು ಹೇಗೆ ಶುರುವಾಯಿತು ಅಂತ ನೋಡೋದಾಯ್ತು ಅಂತಂದ್ರೆ, ಮೊಹಮ್ಮದ್ ಸಿರಾಜ್ ಅವರು ಬಂದ್ಬಿಟ್ಟು ಶ್ರೀಲಂಕನ್ ಬೌಲರ್ ಜೊತೆ ಆದ್ರೆ ಜಗಳ ಆಡಿದ್ದಾರೆ. ಹೌದು ಸ್ನೇಹಿತರೆ, ಯಾರದ್ದು ತಪ್ಪು ಅಂತಂದ್ರೆ ಇಲ್ಲಿ ಮೊಹಮ್ಮದ್ ಸಿರಾಜ್ ಅಲ್ಲ, ಬೌಲರ್ದೇ ತಪ್ಪು. ಶ್ರೀಲಂಕನ್ ಬೌಲರ್ದೇ ಇಲ್ಲಿ ತಪ್ಪು ಅಂತಾನೆ ಹೇಳ್ಬೋದು. ಹೌದು ವೀಕ್ಷಕರೇ, ಅಷ್ಟಕ್ಕೂ ಆಗಿದ್ದೇನಂತಂದ್ರೆ ಮೊಹಮ್ಮದ್ ಸಿರಾಜ್ ಅವರು ಹಸಿತಾ ಫರ್ನಾಂಡೋ ಅವರಿಗೆ ಅವರ ಓವರ್ ನಲ್ಲಿ 6 ಆದ್ರೆ ಹೊಡೆದಿರ್ತಾರೆ. ಆದ್ರೆ ನೆಕ್ಸ್ಟ್ ಓವರ್ ಬೌಲಿಂಗ್ ಮಾಡೋಕೆ ಅವರೇ ಬರ್ತಾರೆ ಅಂತಾನೆ ಹೇಳ್ಬೋದು. ಅದ್ರ ನೆಕ್ಸ್ಟ್ ಓವರ್ ಹಸಿತಾ ಫರ್ನಾಂಡೋ ಬೌಲಿಂಗ್ ಮಾಡಕ್ಕೆ ಆದ್ರೆ ಬರ್ತಾರೆ. ಇನ್ನು ಮೊಹಮ್ಮದ್ ಸಿರಾಜ್ ಅವರು ಮತ್ತೊಮ್ಮೆ ಬಿಗ್ ಹಿಟ್ ಗೆ ಆದ್ರೆ ಟ್ರೈ ಮಾಡ್ತಾರೆ ಅಂತಾನೆ ಹೇಳ್ಬೋದು ಮತ್ತು ಆವಾಗ ಧನಂಜಯ ಡಿ ಸಿಲ್ವಾ ಅವರಿಗೆ ಕ್ಯಾಚ್ ನೀಡಿ ಔಟ್ ಆಗ್ತಾರೆ. ಅದೇ ವೇಳೆ ಹಸಿತಾ ಫರ್ನಾಂಡೋ ಅವರು ಸಿರಾಜ್ ಅವರಿಗೆ ನಿನ್ನ ಬ್ಯಾಟಿಂಗ್ ನಲ್ಲಿ ಏನು ಸಾಮರ್ಥ್ಯ ಇಲ್ಲ ಮತ್ತು ನೀನು ಬ್ಯಾಟಿಂಗ್ ನಲ್ಲಿ ಬ್ಯಾಟಿಂಗ್ ಮಾಡಬಲ್ಲಿಯ ನೀನೊಂದು ಸಿರಾಜ್ ಅವರಿಗೆ ಟಾಂಗ್ ಕೊಟ್ಟ ರೀತಿ ಆದ್ರೆ ಮಾತಾಡ್ತಾರೆ. ಇನ್ನೊಂದೇನಂತಂದ್ರೆ ಅವರನ್ನು ಕೆಣಕಿ ಮಾತಾಡಿದಂತ ಆಗುತ್ತೆ ಅಂತ ಹೇಳ್ಬೋದು ಶ್ರೀಲಂಕನ್ ಬೌಲರ್ ಹಸಿತಾ ಫರ್ನಾಂಡೋ. ಆವಾಗ ಮೊಹಮ್ಮದ್ ಸಿರಾಜ್ ಅವರು ಕೂಡ ಸ್ವಲ್ಪ ಗರಂ ಆಗಿ ಅವರ ಮೇಲೆ ಆದ್ರೆ ಸ್ವಲ್ಪ ಹೋಗ್ತಾರೆ ಅಂತ ಹೇಳ್ಬೋದು ಮತ್ತು ಅವರು ಕೂಡ ಜಗಳ ಆಡೋ ರೀತಿ ಆದ್ರೆ ಹೋಗ್ತಾರೆ. ಇನ್ನು ಮೊಹಮ್ಮದ್ ಸಿರಾಜ್ ಅವರು ಕೂಡ ಅವರಿಗೆ ಏನೋ ಬೈದಾದ್ರೆ ಬರ್ತಾರೆ.